ಬರ್ರಿಯಪ್ಪ ನಮ್ಮ ಮಂದಿ ಹಳ್ಳಿ ಮನೆ ಊಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಅದ. ನಮ್ಮ ಯೂಟ್ಯೂಬ್ ಚಾನಲ್ ಸ್ವಾಗತ ಅದ. ಇವತ್ತು ನಾವು ಏನು ಸ್ಪೆಷಲ್ ಮಾಡತ್ತೀವಂದ್ರೆ ತತ್ತಿ ಅಂಡಾಕರಿ. ಇದಕ್ಕೇನಂತಾರ ಅಂಡಾಕರಿ ಅಂತಾರ. ನಮ್ಮ ಕಡೆ ಏನಂತಾರ ತತ್ತಿ ಊಟ ಅಂತಾರ. ಯಾಕಂದ್ರೆ ನಡ್ರಪ್ಪ ಈ ಸದ ಬರೀ ಚಾಲು ಮಾಡಮ್. ನೋಡ್ರಿ ಫ್ರೆಂಡ್ಸ್, ಈ ಸದ ಚಾಲು ಮಾಡಮು. ಈ ಸದ ಅಂತೂ ಒಲಿ ಹಚ್ಚಿನಿ. ಈಗ ಮುಂದಿನ ಕಾರ್ಯಕ್ರಮ ಚಾಲು ಆಗ್ತದ. ನಡಿಯಪ್ಪ ಈ ಸದ ಬೊಗೋಣಿ ಇಡಮು. ನೋಡ್ರಪ್ಪ ಈಗಂತೂ ಬೊಗೋಣಿ ಇಟ್ಟಿವಿ. ಈ ಸದ ನೋಡ್ರಿ ಫ್ರೆಂಡ್ಸ್, ಈಗ ಚಾಲು ಮಾಡಮು. ಈಗ ಫಸ್ಟಿಗೆ ಎಣ್ಣೆ ಹಾಕುಮು. 1 ಚಮಚ ಎಣ್ಣೆ. ನಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ನೆಕ್ಸ್ಟ್ 2 ನಿಮಿಷಗಳ ಕಾಲ ಎಣ್ಣೆಯನ್ನು ಬೇಯಿಸಿ. ಎಣ್ಣೆ ಬೇಯದ ನಂತರ ಒಂದು ಸ್ವಲ್ಪ ಉಪ್ಪನ್ನು, ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಇದರೊಳಗೆ ಬೇಯಿಸಿಕೊಳ್ಳಿ. ತದನಂತರ ಎಣ್ಣೆ ಬೇಯ್ದ ನಂತರ ರುಬ್ಬಿದ ಮಸಾಲೆ ಅಂದ್ರೆ ಕೊಬ್ಬರಿ, ಟಮಾಟಿ, ಅದ್ರಕ, ಉಳ್ಳಾಗಡ್ಡಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಸಾಲೆ ಹಿಂಗುತ್ತನ ಕೆಂಪಾಗಬೇಕದು. ಕೆಂಪಾಗುತ್ತನ ಸ್ವಲ್ಪ ಹುರ್ಕೊಳ್ಳೋಣ. ಕೆಂಪಾದ ನಂತರ ಮುಂದಿನ ಪ್ರೊಸೆಸ್ ಮತ್ತೆ ಚಾಲು ಮಾಡೋಣ. ಬನ್ನಿ ಫ್ರೆಂಡ್ಸ್, ಈಗಂತೂ ಕೊಬ್ಬರಿ ಬೆಂದಿದೆ. ಈಗ ನೆಕ್ಸ್ಟ್ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀವಿ. ಅದ್ರ ತಕ್ಕಂತೆ ಸ್ವಲ್ಪ ಖಾರ, ಮನೆ ಕುಟ್ಟಿದ ಖಾರ ಇದು. ಶಿಸ್ತಾಗಿ ತಿರುಗಾಡಿಸಿ ಈಗ ಅಂಗಡಿಯಿಂದ ತಂದ ಚಿಲ್ಲಿ ಪೌಡ್ರ್. ತದನಂತರ ಈ ನೆಕ್ಸ್ಟ್ ನಾವು ಚಿಲ್ಲಿ ಪೌಡ್ರ್ ತೋರಿಸೋದು. ಎಂತ ಪ್ಯಾಕೆಟ್ ಅದು, ಎಲ್ಲಿದಾವ ಅದು? ಇದು ಬಿಜಾಪುರ ಚಿಲ್ಲಿ. ಸುವಾನ ಚಿಲ್ಲಿ ಪೌಡ್ರ್ ಇದು. ಸಾಕು ಬಿಡು, ಭಾಳ ಖಾರ ಆಗ್ತದ. ಇರ್ಲಿ ಖಾರ. ಆಮೇಲೆ ಈ ಸದ ನಮ್ಮ ಸುಹಾನ ಮಸಾಲ. ಇದು ಯಾವ್ದಿದು? ಸುಹಾನ ಎಗ್ ಕರಿ. ಎಗ್ ಕರಿ ಅತ್ ನೋಡಪ್ಪ. ಇದು ತಿಂದ್ರೆ ಭಾರಿ ಟೇಸ್ಟ್ ಬರ್ತೈತಿ. ನನ್ನ ಅಂತು ಮಟ್ಟಿಗೆ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ನೋಡೋರಿ ಬಾಯಾಗ ನೀರು ಬಂದಿರ್ತೈತಿ. ಈಗ ಇದು ಯಾವ್ದು? ಇದು ಯಾವ ಮಸಾಲೆ ಇದು? ಇದು ಧನಿಯಾ ಪೌಡರ್ ಅಂತೇಳಿ. ಕೊತ್ತಂಬರಿ ಪುಡಿ ಏನಿದು? ಕೊತ್ತಂಬರಿ ಪುಡಿ ನೋಡ. ಬರ್ರಿ ಈ ಸದ ಏನ್ ಮಾಡಮಂದ್ರ ಕುಸಿ ತತ್ತಿ ಹಾಕುಮು. ತಗೋರಪ್ಪ ತತ್ತಿ ತಗೊಳ್ಳೆ. ನಮಗೆ ಒಣಗಿ ಟೇಸ್ಟ್ ಬರಬೇಕಂದ್ರೆ 1-2 ತತ್ತಿ ಅದ್ರಾಗ 1-2 ಪೀಸ್ ಮಾಡಿ ಹಾಕ್ಬೇಕು ಒಳಗೆ. ಅಂದ್ರೆ ಸಾರು ಭಾರಿ ಟೇಸ್ಟ್ ಬರ್ತೈತಿ ಎಗ್ ಕರಿ. ಆಮೇಲೆ ನಮ್ಗೆ ಏನು ಉಳಿದಿರ್ತಕ್ಕಂಥ ತತ್ತಿಯನ್ನು ಒಳಗಡೆ ಹಾಕೋದು. ಅಕ್ಕ ಹಾಕುಮ ಅದ್ರೊಳಗೆ. ಅಕ್ಕ ತತ್ತಿಯನ್ನು ಹಾಕುವುದು. ಚೆನ್ನಾಗಿ ಕುದಿಸು ಮುಗಿಸೋದು. ಅದಕ್ಕೆ ಮಿಕ್ಸ್ ಮಾಡಿ ಕುದಿಸಿ ಹಂಗೆ ಬಿಟ್ಟು ಬಿಡಮು. ಎಷ್ಟು? 10 ಮಿನಿಟ್. ಈದ್ರ ಹಾಕಿರ್ತದ. ಬರ್ರಪ್ಪ ಈ ಸದ ಇದ್ರಾಗ ಸ್ವಲ್ಪ ನೀರು ಹಾಕುಮು. ಇದು ನೀರು ನಮಗೆ ಎಷ್ಟು ಬೇಕಾಕೈತಿ ಅಷ್ಟು ನೀರನ್ನು ನಾವು ಇದ್ರೊಳಗೆ ಬೇಯಿಸ್ಬಿಡುದು. ಬರ್ರಿ ಈ ಸದ ಚೆನ್ನಾಗಿ ಕುದಿಸುಮ 5 ಮಿನಿಟ್. ನೋಡ್ರಿ ಫ್ರೆಂಡ್ಸ್, ಈ ಸದಂತೂ ನಮ್ಮ ತತ್ತಿ ರೆಡಿಯಾಗಿದೆ. ಈಗ ನಮ್ಮ ಗಾಡಿಗಳಂತೂ ಇಬ್ರು ನಿಂತಿದ್ದಾರೆ. ಇನ್ನ ಇವರಿಗೆ ಚಾಲು ಮಾಡೋ ಹೆಂಗ್ ನಡೀತದ ಮುಂದ. ತತ್ತಿ ತಿನ್ನೋ ಆಸೆಗೆ ಮಂದಿ ಬಂದೆಲ್ಲ ನಡ್ಬಾರ್ಕ ಬನ್ನಿ. ಈ ಸದಂತೂ ನಮ್ಮ ತತ್ತಿ ಎಲ್ಲ ರೆಡಿಯಾಗಿದೆ. ಈಗ ನಮ್ಮ 2 ಹುಲಿಗಳಾದ ಕರ್ಕೊಂಬರ್ಮ. ಒಬ್ರು ಮಹೇಂದ್ರ ಬಕಾಸೂರ, ಇನ್ನೊಬ್ಬ ವಿಲಾಸ ಸುಲುಲುಲುಲುಲುಲುಲು. ಬರ್ರಿ ಈಗ ಚಾಲೆಂಜ್ ಸ್ಟಾರ್ಟ್ ಮಾಡಮು. ಇದು ನಮ್ಮ ಗಡಿ. ಯಾವ್ದಿದು? ವಿಲಾಸ ಸುಲುಲುಲು. ಇನ್ನೊಬ್ಬ ಗಡಿ ಅದಾನ, ಇವ ಯಾರು? ಮಹೇಂದ್ರ ಬಕಾಸೂರ. ಬರ್ರಿ ಈ ಸದ ಚಾಲು ಮಾಡುಮ. ಟೈಮ್ ಬರ್ರಿ, ಈಗ ಟೈಮ್ ಚಾಲು ಮಾಡುಮ. ಸಾವಕಾಸು ಮರೆ, ನೆತ್ತಿಗಿತ್ತಿಗೇರಿತ್ತು. ಹೆಂಗಾಗ್ಯದ?
ಇವ ಅಂದ್ರು ತೆಳಗೆ ಯಾವ ಬಕಾಸೂರ ಅಂದ್ರು ತೆಳಗೆ ಮಾರಿ ಮಾಡ್ಯಾನ. ಈಗ ಏನ್ ಕಾಂಪಿಟೇಟ್ರು ಜಲ್ದಿ ಮುಗೋತಾನ ಇತ್ತದ 2 ಕಲೆ ತಿನ್ನಾಗತ್ತಾನ. ಸಾವಕಾಶ ಮತ್ ನೆತ್ತಿಗೇರಿತ್ತು ಹೇಳ್ರಪ್ಪ. ಆಗ ವಿಲಾಸ್ ಸುಲು ಅಂತರೂ ಭಾಳ ಸ್ಲೋ ನಡ್ದದ. ನಮ್ಮ ಮಹೇಂದ್ರ ಬಕ್ಕಾಸುರ ಅಂತರೂ ಇದು ತಾಟ್ ಮುಗ್ಸಕ್ಕೆ ಬಂದಾರ. ಇನ್ನೇನು ಉಳಿದಿಲ್ಲ, ಬರೀ ತತ್ತಿ ಉಳ್ದವು. ಏನೋ ವಿಲಾಸ ಹೊಂಟಿಲೇನ, ನೀರು ಕೊಡ್ಲೇನ, ಸೆವನಪ್ ತರ್ಲಿ? ಇನ್ನೇನ ಬಕ್ಕಾಸುರ ಮಹೇಂದ್ರ ಅವರು ಎಲ್ಲ ಮುಗಿಸೇ ಬಿಟ್ಟಿದ್ದಾರೆ. ಅಂತೂ ಬಕ್ಕಾಸುರ ಅಂತೂ ಮುಗಿಸೇ ಬಿಟ್ಟ. ಬಕಾಸುರ ಮಹೇಂದ್ರ ಅಂತೂ ಎಲ್ಲ ಖಾಲಿ ಮಾಡಿದ್ದಾರೆ. ಅವರು ತಗೊಂಡಿದ್ದ ಟೈಮು 2 ಮಿನಿಟು 25 ಸೆಕೆಂಡ್ಗಳು. ಇಲ್ಲಿ ನಮ್ಮ ವಿಲಾಸ್ ಸುಲು ಅವರು ಸುಲು ಆಗಿದ್ದಾರೆ. ಮಹೇಂದ್ರ ಅವರು ಬಕಾಸುರ ಆಗಿದ್ದಾರೆ. ನೋಡ್ರಿ ಏನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.